ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಜಾನುವಾರು ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಯತ್ನಾಳ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ತೊರವಿ ಗ್ರಾಮದಲ್ಲಿ ಗುರುವಾರದಂದು ಸಂಕ್ರಮಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆದ ಜಾನುವಾರುಗಳ ಜಾತ್ರೆಯಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಇತ್ತೀಚೆಗೆ ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಯಂತ್ರೋಪಕರಣಗಳ ಬಳಕೆ ಹೆಚ್ಚಾಗುತ್ತಿದೆ. ಇದರಿಂದ ಜಾನುವಾರುಗಳು ನಶಿಸಿ ಹೋಗುವ ಹಂತ ತಲುಪಿವೆ. ಆದ್ದರಿಂದ ಜಾನುವಾರುಗಳ ರಕ್ಷಣೆ ಮಾಡುವಂತಹ ಮಹತ್ವದ ಕೆಲಸವನ್ನು ರೈತರು ಮಾಡಬೇಕು ಎಂದು ಕರೆ ನೀಡಿದರು. ಮಾರಾಟ ಸ್ವಲ್ಪ ಚೆನ್ನಾಗಿ ಬಂದಾಗ ಹೋದ ಸಲ ಅಂತೂ ಬಹಳ ಭಯಾನಕ ಇತ್ತು ಪರಿಸ್ಥಿತಿ. ಇವತ್ತು ಈ ಮುಂದಿನ ನಮ್ಮ APMC ಅವರಿಗೆ ವಿನಂತಿ ಮಾಡ್ಕೊಂಡ್ರೆ ಎಲ್ಲಾರ್ದು ವೇದಿಕೆ ಮೇಲೆ ಅಭಿಪ್ರಾಯ ಏನೈತಂದ್ರೆ ಈ 12ನೇ ಅಥವಾ 13ನೇ ತಾರೀಕಿಗೆ ಪ್ರಶಸ್ತಿ ಪ್ರದಾನ ಮಾಡೋದು ಒಳ್ಳೆಯದು ಹೇಳ್ತಾರೆ. ಯಾಕಂದ್ರೆ ಎಲ್ಲ ರೈತರು 15ನೇ ತಾರೀಕಿಗೆ ಅಂದ್ರೆ ಅವಾಗೇನಿತ್ತು, ಮದ್ದು ಇರ್ತಿತ್ತು, ಮದ್ದು ಹಾರಿಸಿದ ಮ್ಯಾಗ ವ್ಯಾಪಾರ ಚಾಲು ಆಗ್ತದೆ. ಈಗ 7ನೇ ತಾರೀಕಿಗೆ ಬಂದ್ಬಿಡ್ತಾರೆ ರೈತರು. 7ನೇ ತಾರೀಕಿಗೆ ಬಂದು 10, 12, 13 ಎಲ್ಲ ರೈತರು ಮಾರಾಟ ಆದವ್ರ ಮಾರಾಟ ಮಾಡಿ ಹೋಗ್ತಾರೆ. ಇಲ್ಕಂದ್ರೆ ರೈತರು ವಾಪಸ್ ಒಯ್ದು ಬಿಡ್ತಾರೆ. 15ಕ್ಕೆ ಯಾರಿಗೆ ಪ್ರಶಸ್ತಿ ತಗೊಂಡಿರ್ತಾರ ಅಟ್ ಉಳಿದಿರ್ತಾರ. ನಮ್ಗೆ ಪ್ರಶಸ್ತಿ ಬಂದಲ್ಲ ಜಗಳಾಡೋರು ಅಟ್ ಉಳಿದಿರ್ತಾರೆ. ಆ ಜಗಳಾಡೋರು ಅರ್ಧ ಟೀಮ್ ಉಳಿದಿರ್ತೈತಿ. ಇವ್ರು ಪ್ರಶಸ್ತಿ ತಗೊಂಡು ಇನ್ಮ್ಯಾಗ ಚಾಲು ಆಗ್ತೈತಿ. ಪ್ರಶಸ್ತಿ ಕೊಡಕ್ ಚಾಲು ಮಾಡಿದಾಗ ಜಗಳ ಚಾಲು ಆಗ್ತದೆ. ನಮ್ಮ ಆಕಾರ ನೋಡ್ರಿ, ನಮ್ಮ ಎತ್ತ ನೋಡ್ರಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಾವು ಯಾರೂ ಅದರ ಕೈ ಹಾಕೋದಿಲ್ಲ. ಯಾವ್ದು ಶಿಫಾರಸು ರಾಜಕಾರಣಿಗಳು ಮಹಾಮಂತ್ರಿ ಯಾವ್ದು ಮಾಡೋದು. ಯಾಕಂದ್ರೆ ಅವ್ರದ್ದು APMC ಅವರು, ವೆಟರ್ನರಿ ಅವರು, ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಒಂದು ಕಮಿಟಿ ಮಾಡಿ ಯಾವುದು ಯೋಗ್ಯ ರಾಸು ಇದೆ ಅದಕ್ಕೆ ಕೊಟ್ಟಿರ್ತಾರ. ಅದರಲ್ಲಿ ಯಾಕಂದ್ರೆ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗ ಒಂದು ಊರಿ ಸಾಕು ಅದನ್ನ ಕಟ್ಟಿ ಬೆಳೆಸಿ ಅದು ಎಷ್ಟು ನಾವು ಒಂದು ತೊಲಿ ಬಂಗಾರ ಏನೂ ಅಲ್ಲ. ಅವರು ನಾನು ಅಂದಾಜು ಒಂದು ತಿಂಗಳ ಒಂದು 10,000 ರೂಪಾಯಿ ಖರ್ಚೆ ಮಾಡ್ತಿರ್ಬೇಕಾಗುತ್ತೆ. ಅದಕ್ಕೆ ದಿನ ಅದಕ್ಕೆ ಎಲ್ಲ ವ್ಯವಸ್ಥೆ ಈಗ ನೋಡ್ತೀವಿ ನಾವು. ಆಮೇಲೆ ಗೋಶಾಲದಾಗೇನೆ ನಮ್ ಸುಮಾರು 1200 ಆಕಳ ನಮ್ದಲ್ಲಿ ಎಷ್ಟು ಖರ್ಚು ಐತಿ, ಯಾವ ರೀತಿ ಅವನ್ನ ನಮ್ಮ ರೈತ ಸಂಘದ ಲೀಡರ್ ಹೇಳ್ದಂಗೆ ಇವತ್ತು ಎಲ್ಲಾರು ಮನುಷ್ಯರ್ದು ಪರಿಷ್ಕರಣೆ ಆಗ್ಬೇಕಾಗೈತಿ. ಆ ಗೋ ಸಂಪತ್ತಿಂದು ಪರಿಷ್ಕರಣೆ ಆಗ್ಬೇಕು. ಯಾಕಂದ್ರೆ ಮೊದಲು ಮನುಷ್ಯರಿಗೆ 1 ಲಕ್ಷ ಕೊಡ್ತಿದ್ರು, ಈಗೇನೋ 10 ಲಕ್ಷನೋ ಏನ್ ಯಾರ್ಯಾರು ಮನಸ್ಸಿನಾಗ ಬರ್ತದೆ ಸರ್ಕಾರ ಕೊಡ್ತದ. 10 ಲಕ್ಷ ಕೇಳ್ತಾರೆ, 2 ಲಕ್ಷ ಕೇಳ್ತಾರೆ. ಅಪಘಾತ ಆದಾಗ ರಾಸುಗಳಿಗೂ ಸಹ ಅವ್ರು ಹೇಳ್ದಂಗೆ ಇವತ್ತು 1 ಲಕ್ಷ ರೂಪಾಯಿ ತೆಗೆದಂತರೂ ಆಕಳುಗಳು ಸಿಗುದಿಲ್ಲ, ಒಳ್ಳೆ ಆಕಳ. ಇವತ್ತು ರೈತರು ಏನ್ ಮಾಡಕತ್ತಾರ, ತಮ್ಮ ಆಗಲಾರ್ದಕ್ಕೆ ಕಟಗರಿಗೆ ಮಾರ್ಲಾಕತ್ತಾರ. ಕಟಗರಿಗೆ ರೇಟ್ ಹೆಚ್ಚು ಸಿಗ್ತದೆ. ರೈತನಿಂದ ರೈತರಿಗೆ ಆಕಳ ತಗೋತೀನಂದ್ರೆ ಆ ರೇಟ್ ಕಟಗರಿ ಕೊಡೋ ರೇಟ್ ರೈತರಿಗೆ ಕೊಡೋದು ಆಗುದಿಲ್ಲ. ಈಗ ನೋಡ್ರಿ ನಮ್ಮಲ್ಲಿ ಅಲ್ವ ಒಂದೊಂದು ಕಿಲಾರಿ ಆಕಳ ನಮ್ಮ ಗೋಶಾಲೆ ಒಳಗ ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ. ಆಕಳುಗಳನ್ನ ರೈತರು ನಮ್ಮಲ್ಲಿ ಎಷ್ಟೋ ಗಬ್ಬಿದ್ದಂತ ಆಕಳ ಕಟಗರಿ ಕೊಟ್ಟಂತಾರ. ನಮ್ಮಲ್ಲಿ ಫೋನ್ ಬರ್ತಾರ ಪೊಲೀಸರು ಹಿಡ್ಕೊಂಡು ಬಂದು ನಮ್ಮ ಗೋಶಾಲೆ ಬಿಟ್ಟಾಗ 3 ತಿಂಗಳ 4 ತಿಂಗಳ ಗಬ್ಬು ಇರ್ತಾರೆ. ಅವತ್ತು ಕಟಗರಿ ಕೊಟ್ಟಿರ್ತಾರೆ. ಇನ್ನು ಬಿಜಾಪುರ ಸಿಟಿ ಒಳಗೆ ಅಡ್ಡಾಡುವಂತರ ಆಕಳುಗಳು ಬರೀ ಹೊಟ್ಟೆ ಮೇಲೆ ದಮ್ ಇರ್ತೈತಿ, ಒಳಗೇನು ಇರೋದಿಲ್ಲ, ಕರ ಇಟ್ಟೇ ಇರ್ತೈತಿ. ಯಾಕಂದ್ರೆ ಸುತ್ತಳಿ ಪ್ಲಾಸ್ಟಿಕ್, ಸಾಂಬಾರ್ ಪಾಕಿಟ, ಸುರ್ತಿ ನೋಟ ಅವತ್ತನ್ನ ಆಪರೇಷನ್ ಮಾಡಿ ತೆಗೆದ್ಬಿಟ್ರೆ ಒಳಗೆ ಲಿಕ್ವಿಡ್ ಸಿಗ್ತದೆ. ಲಿಕ್ವಿಡ್ ಸುತ್ತಳಿ. ಯಾಕಂದ್ರೆ ನಾವು 4 ಆಪರೇಷನ್ ಮಾಡಿ ನೋಡ್ತೀವಿ. ಮತ್ತು ಆಕಳ ಹೆಂಗಾಗ್ಬಿಟ್ಟಾವಂದ್ರೆ ನೀವು ಹಸಿ ಮೇವು ಹಾಕ್ತೀವಿ, ಇವು ಏನೋ ಅವಕ್ಕ ನಡಿದೇ ಇಲ್ಲ, ಎದಿ ಹೊಡ್ಕೊಂಡ್ಬಿಡ್ತಾವ. ಅದಕ್ಕೆ ನಾವು ಸಿಟಿ ಒಳಗಿನ ಆಕಳನ್ನು ತರಬೇಡ ಅಂತ ಹೇಳ್ಬಿಡ್ತೀವಿ. ಆಪರೇಷನ್ ಅಂದ್ರೆ ಗ್ಯಾರಂಟಿ ಸಾಕು ನಮ್ಗೆ ಗೊತ್ತಲ್ಲ. ಯಾಕಂದ್ರೆ ಅವಕ್ಕ ಫಣಿಕಿ, ಹಸಿ ಮೇವು, ಹಿಂಡಿ ಅವು ನೋಡೇ ಇಲ್ಲ. ಇನ್ನು ಕೆಲವೊಂದು ಮಂದಿ ಭಾಳ ಚಾಲು ಅದಾರ ನಮ್ಮ ಬಿಜಾಪುರನಾಗಿರೋರು. ಮುಂಜಾನೆ ಹಿಂಡಿ ಏನು ಹಿಡ್ಕೋತಾರ ಊರಾಗ ಹೊಡೆದ್ ಬಿಡ್ತಾರೆ.
ಅದು ಯಾರ್ದಾರೆ ಕಾಯಿಪಲ್ಲೆ ತಿನ್ನಲಕ್ಕ, ಯಾರ್ದಾರೆ ಜೋಳಾರೆ ತಿನ್ನಲಕ್ಕ, ಅದು ಎಲ್ಲ ತಿರುಗಾಡಿ ಅದನ್ನು ಚಾಲು ಐತಿ. ಪ್ರಾಪರ್ ಹಿಂದೂ ಟೈಮಿಗೆ ಬಂದ್ಬಿಡ್ತೈತಿ. ಅದು ಕರ ಇರ್ತೈತಲ್ಲ ಪಾಪ, ಅದ್ರದ್ದೇನು ತಪ್ಪಲ್ಲ, ಕರದ ಸಲುವಾಗಿ ಅದು ಬರ್ತೈತಿ. ಈ ಮಹಾನ್ ನಮ್ಮ ಗೋರಕ್ಷಾ ಮಾಡೋಂಥವ್ರು ಪುಣ್ಯಾತ್ಮರು ಅದು ಬರ ಸ್ವಲ್ಪ ಏನೋ ಮಾಡಿ ಹಿಂಡ್ತಾರೆ. ಕರಕ್ಕೂ ಕುಡ್ಸೋದಿಲ್ಲ, ಅದು ಒಜಾಡ್ತಿರ್ತೈತೆ ಹಂಗೆ. ಮತ್ತೆ ಹೆಣ್ಣನ್ನು ಹೊಡೆದು ಗೇಟ್ ಹಾಕಿ ಹೊರಗೆ ಹಾಕಿಬಿಡ್ತಾರೆ. ಹೀಗಾಗಿ ಗೋ ಸಂಪತ್ತು ಬಹಳ ಕಡಿಮೆ ಮಾಡೋ ಕಾರಣ ರೈತರಲ್ಲಿ ನಿರಾಸಕ್ತಿ, ಸರ್ಕಾರದ ತಪ್ಪು ಅದ. ಸರ್ಕಾರ ಜ್ವಾಳಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ರೈತ ಕಣಕಿನೇ ಕೊಡೋದಿಲ್ಲ ಅಂದ್ರೆ ರೈತ ಗುಣಿಸ್ತಾನೆ. ತೊಗರಿ ಕೊಡ್ತೀವಿ, ಕಬ್ಬಿನ ರೈತರು ಅವ್ರ ಬಾಯ್ ಸಂಘಟಿತ ಅವರು ಉಗ್ರ ಹೋರಾಟ ಮಾಡ್ತಾರೆ, 10,000 ರೂಪಾಯಿ ಟನ್ನು ಬಿಡ್ತಾರೆ, ಅವ್ರು ಉಗ್ರ ಹೋರಾಟ ಮಾಡಿ ಜಕ್ಕಸ್ ಕೊಡ್ತಾರೆ. ಹೊಸ ಲೀಟರ್ಗಳು ತಯಾರಾಗಿರ್ತಾರೆ ಕಬ್ಬಿಗೆ. ವರ್ಷ ಹೊಸ ಲೀಟರ್ಗೆ ಹೋಗೋ ತಯಾರಾಗಿ ಉಗ್ರ ಹೋರಾಟ 3,500 ಕೊಡ್ಲೇಬೇಕು ಹೋಗ್ತಾನೆ. ಜೋಳಕ್ಕೆ ಯಾವ ಮಗ ಒಬ್ಬರು ರೈತ ಹೇಳ್ತಾನ, ಇವತ್ತು ಮೆಗ್ಜಾಳದ ದಾಳಿ 2,000 16 ಬಂದಿತ್ತು. ಈಗೇನೋ ಮನೆ ಸರ್ಕಾರ ಮತ್ತೇನೋ 250 ರೂಪಾಯಿ ಕೊಡ್ತೀವಿ ಒಂದು ಮೆಕ್ಕೆಜೋಳ. ಜೋಳಕ್ಕ ಯೋಗ್ಯ ದಾಳಿ ಕೊಡ್ಲಿಕ್ಕಂದ್ರೆ ಈ ದೇಶದಲ್ಲಿ ಗೋ ಸಂಪತ್ತು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜೋಳಕ್ಕೆ ಏನೈತೆ ರೇಟಿಂಗ್ ನೋಡಿ, ನನ್ನ ಅಂದಾಜೆ ಜೋಳಕ್ಕೆ ಕನಿಷ್ಠ 7,000 8,000 ಆಗುತ್ತೆ. ಸರ್ಕಾರನೇ ತಗೋಬೇಕು. 10 ಕಿಲೋ ಅಕ್ಕಿ ಕೈ ಕೊಡ್ತಿರ್ಲಿ, 5 ಕಿಲೋ ಜೋಳ 5 ಕಿಲೋ ಅಕ್ಕಿ ಕೊಡ್ತಾರೆ ಅಂತ ಮಾಡ್ಬೇಕು. ಯಾಕಂದ್ರೆ ರೊಟ್ಟಿ ತಿನ್ನೋದು ಬಿಟ್ಟಾರೆ ಈಗ ಭಾಳ ಈಸಿ ಆಗೈತಿ. ಒಬ್ಬನಾಗ ಹಾಕೊಂಡು ನೀರು ಹಾಕೊಂಡೇ ಅಕ್ಕಿ ಹಾಕೋದೈತಿ. ಯಾರು ರೊಟ್ಟಿ ಬಿಡಾರ, ಯಾರು ಎಲ್ಲಿ ತಿಕ್ತೀರ? ಮುಂಜಾನೆ ಮೊದಲು 4:05 ಎಲ್ಲಾರ ಮನ್ಯಾಗ ಹಳ್ಳ್ಯಾಗ ಅವಾಜ್ ಬರ್ತಿದ್ದು ಟಪ ಟಪ ಟಪ. ಎಲ್ಲ ಟಪ ಟಪ್ ಪಟ ಪಟ ಬರೇ ಅವೇನು ಬೂಸ್ತತೆ. ಈಗ ಆ ಕಡೆ ಅಕ್ಕಿ ನಡೀತದೆ, ನಮ್ಮ ಮಂದಿಗೆ ಹೆಂಗ್ ನಡೀತದೆ ಅಕ್ಕಿ. ಎಷ್ಟೇ ನಾವು ಹೇಳಿದ್ರು ಈ ವಿಧಾನಸಭೆದಾಗ ಹೇಳಿದ್ರು ಅವರು ಮಾತಾಡ್ತೀವಿ ಏನು ಅದೇನತ್ತಲ್ಲ ಯಾರು ಒಂದು ಗಂಟಿ ಹೊಡೆದಂಗೆ ಆಗ್ತದೆ. ಯಾವ ಮಿನಿಸ್ಟ್ರುಗಳನ್ನು ಎಕಟ್ರೆ ಮಾಡ್ತಿರ್ತೀವಿ ನಾವು, ಎಕಟ್ರೆ ಮಾತಾಡ್ಕೊಡ್ತೀವಿ. ಅವ್ರಿಗೆ ಇಂಟ್ರೆಸ್ಟು ಇರೋದಿಲ್ಲ. ಜೋಳಕ್ಕ ಬೆಲೆ ಕೊಟ್ಟಿಲ್ಲ ಅಂದ್ರೆ ಒಕ್ಕಲ್ತಾರೆ ಈ ದೇಶದಾಗ ಉಳಿಲಿಕ್ಕೆ ಸಾಧ್ಯ. ಅದು ಕರ್ನಾಟಕದಂತೂ ಉಳಿಲಿಕ್ಕೆ ಸಾಧ್ಯ. ಕನಿಷ್ಠ 10,000 ರೂಪಾಯಿ ಒಂದು ರೈತರಿಗೆ ಸಿಗುತ್ತೈತಿ ಪಾಠ. ಜೋಳ ಬೆಳಿಲಕ್ಕ ಮಾಡ್ತಾನೆ. ಜೋಳ ಬೆಳಿತಾನೆ ಕಣಿಕಿ ಒಟ್ಟ ಮೇವು ಸಿಗ್ತೈತಿ, ತಾನೇ ದನಕರ ಉಳಿತಾವ. ಇದೇ ಸೂತ್ರ ಐತಿ. ಅದಕ್ಕೆ ಸರ್ಕಾರ ನಾವು ಮಾತಾಡ್ತಿರ್ತೀವಿ, ವಿಧಾನಸಭೆದಾಗ ನಡೆದಿರ್ತದೆ ಹಂಗೆ ಚರ್ಚೆ. ಅವ್ರು ನಮ್ಮ ಏನಾರು ಮಾತಾಡಿದಾಗ ಯಾವ್ಯಾವ ಬಾಯಿ ಹಾಕ್ತವು, ಅವಕ್ಕೆ ಬೈಬೇಕು. ಮತ್ತ ಅವ್ ಬಂತಂದ್ರೆ ನಮ್ಗಾರ ಏನ್ ಕಾರ್ ನೋಡ್ರಿ, ಉತ್ತರ ಕನ್ನಡ ನಾವು ಮಾತಾಡ್ತೇವೆ, ಮತ್ತೊಬ್ಬರು ತುಂಬಿಕೊಂಡ್ರು ಮಾರೇ ಹೇಳ್ರಿ ಮನೆ ಒಬ್ಬರು ಏನಾರು ಮಾತಾಡ ನೀವು ಯಾವ್ದಾರು ತಗೊಂಡ್ಕೊಂಡಿರ್ತೀವಿ. ಸೀರಿಯಸ್ ಇವತ್ತೇನೈತಂದ್ರ, ಇವತ್ತು ನೋಡ್ರಿ ಒಂದು ಆಕಳ ಗೋವು ಬೇರೆ, ದೇವರು ನಮ್ಮ ರೈತರು ಆಗಲಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಆಕಳಿಗೆ ಮಹತ್ವ ಕೊಟ್ಟಿದ್ದು ಹುಟ್ಟಿದ ಪಶುಗಳಿಗೆ. ಕೆಲವು ಮಂದಿ ಅತ್ತಾರ ಏನ್ರಿ ಆಕಳನು ಪಶುನೇ ಅಲ್ಲ. ಆದ್ರ ನಮ್ಮ ಸಂಸ್ಕೃತಿ ಆಕಳಕ್ಕೆ ಅಷ್ಟೇ ಗೋಮಾತೆ ಯಾಕಂದಾರ, ಆಕಳ ಹಾಲೇ ಯಾಕೆ ಶ್ರೇಷ್ಠ ಅಂದಾರ, ಆಕಳನ್ನೇ ಯಾಕೆ ಶ್ರೇಷ್ಠ ಅನ್ನೋಂಥದ್ದು ಅದು ಕಾಮಧೇನು ಕಲ್ಪವೃಕ್ಷ ಯಾಕೆ ಹೇಳ್ಯಾರಂದ್ರೆ, ಆಕಳ ಸತ್ರು ಸಹಿತ 25,000 ರೂಪಾಯಿ ಕೊಡ್ತದೆ. ಸತ್ರ ಹೆಂಗಪ್ಪ ಅಂದ್ರೆ ಒಂದು ಆಕಳ ಏನೋ ಮಾಡ್ಲಕತ್ತಿ ನಮ್ಮ ಗೋಶಾಲದ ಏನೋ ಮುಚ್ಚುದಿಲ್ಲ. ಈಗ ಹೌದು ಮಾಡಿಬಿಟ್ಟಿವಿ. ಆಕಳ ವಯಸ್ಸಾಗಿ ಅದು ಇದಾಗಿ ಸತ್ತಂದ್ರ ಆ ಹೌದ್ನಾಗ ಒಯ್ದು ಹಾಕಿಬಿಡ್ತೀವಿ. ಅದ್ರಾಗ ಹೆಂಡಿ ಹಾಕ್ತೀವಿ, ಮಜ್ಜಿಗೆ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ಪೂರ್ತಿ ಮುಚ್ಚಿ ಮ್ಯಾಟ್ ಕರ್ಸಿ ಇಟ್ಟು 6 ತಿಂಗಳು ಬಿಟ್ಬಿಡ್ತೀವಿ. ಯಾವಾಗ ಕಡಿಮೆ ಅನಿಸ್ತದ ಮತ್ತದನ್ನ ಹಾಕ್ತೀವಿ ಮಜ್ಜಿಗೆ. ಯಾಕಂದ್ರೆ ನಮ್ಮಲ್ಲಿ ಒಂದು ದಿವಸ 400ರಿಂದ 500 ಲೀಟರ್ ಮಜ್ಜಿಗೆ ಇದ್ದೇ ಇರ್ತದೆ ನಮ್ಮ ಗೋಶಾಲ. ಮಜ್ಜಿಗೆ ಮತ್ತು ಹೆಂಡಿ ಗೋಮೂತ್ರ ಎಲ್ಲ ಹಾಕಿ 6 ತಿಂಗಳು ಬಿಟ್ಟು ತೆಗೆದ್ರೆ ಕೂಡ ಮತ್ತು ಕುರಾಟ ಉಳಿದಿರ್ತದೆ. ಎಲ್ಲನೂ ರಸ ಆಗಿರ್ತದೆ. ಅದನ್ನ ಒಂದ್ ಕಡೆ ಕಾಕಿ ಮಾಡಿ ಅದಕ್ಕೆ ಇದು ಕೂಡ್ಸಿವಿ, ಅದನ್ನೆಲ್ಲ ಸೋರ್ತದೆ. ಅದನ್ನೆಲ್ಲ ಸೋಸಿ
1 ಲೀಟರ್ ಗೋನಂದ ಜಲ 250 ರೂಪಾಯಿ ಮಾರ್ತೀವಿ. ಒಂದು ಆಕಳ ಕನಿಷ್ಠ 1 ಕ್ವಿಂಟಲ್ ಇರ್ತದೆ. ಎಷ್ಟಾಯ್ತು? 25,000 ರೂಪಾಯಿ ಆಯ್ತಿಲ್ಲ. ಕೆಲವು ಕಡೆ 2,500 ರೂಪಾಯಿ 1 ಲೀಟರ್ ಗೋನಂದ ಜಲ ಮಾಡಲಾಗ. ಗೋಮೂತ್ರ ನಮ್ಮಲ್ಲಿ ಮುಂಜಾನೆ 4:15 ಆಕಳದ ಗೋಮೂತ್ರ ಮುಂಜಾನೆ ಏನು ಆಕಳ ಕೂತ ಮೊದಲು ಹೇಳ್ತಿಲ್ಲ ಫಸ್ಟ್, ಅವಾಗಿಂದು ಅತ್ಯಂತ ಔಷಧಿಗೆ ಶ್ರೇಷ್ಠ. ಅದನ್ನ 5 ರೂಪಾಯಿಗೆ 1 ಲೀಟರ್ದಾಗ ಅವನಿಗೆ ಕೊಡ್ತೀವಿ. ನಾವು ಮುಂಜಾನೆ 4:15 ನಾವು ಹಿಡಿಬೇಕಲ್ಲ, ಅದನ್ನು 25 ರೂಪಾಯಿ ಲೀಟರ್ 1 ಲೀಟರ್ ಗೋಮೂತ್ರ ನಾವು ಮಾರ್ಲಾಕೈತಿ. ಮಜ್ಜಿಗೆ 25 ರೂಪಾಯಿ ಲೀಟರ್ ಮಾರ್ಲಾಕೈತಿ. ತುಪ್ಪ 3,000 ರೂಪಾಯಿ ನಾವು 3,000 ರೂಪಾಯಿ ಕಿಲೋ. ಯಾವ ಇವು ಆಕಳುಗಳು ಇವೇನು ನಾವು ಬಂದ್ ಭಾಳ ಆದ್ರ ಗುಜರಾತ್ನಿಂದ ಒಂದು 40 ಆಕಳ ತಂದಿವಿ ನಾವು. ಗೀರ್ ಒಂದು 11 ಮಂದಿ ಕೂಡಿ ನಾವು 11 ಆಕಳ ದಾನ ಕೊಟ್ಟಿದ್ದು ಒಂದು 6-7 ವರ್ಷದಿಂದ. ಇವತ್ತು ನಮ್ಮ ರೈತರು ದೊಡ್ಡ ಬಿದ್ದಾವಕ್ಕೆ ತಂದು ನಮ್ಮಲ್ಲಿ ಬಿಡ್ತಾರೆ. ಯಾಕಂದ್ರೆ ಕಟ್ಟಗಡಿ ಕೊಡಬಾರ್ದಪ್ಪ ಅಂತ ಹೇಳಿ ಕೆಲವೊಂದು ಪೊಲೀಸ್ ಸ್ಟೇಷನ್ದವರು ಪಾಪ ಒಳ್ಳೆ ಆ ಪೊಲೀಸ್ ಅಧಿಕಾರಿಗಳು ಇಂಥವು ಕಟಕರು ಅಂತ ತಂದು ನಮ್ಮಲ್ಲಿ ಬಿಟ್ಟಿತ್ತು. 100 ಆಕಳ ಮನೆ ಇಲ್ಲಿ ಇಟ್ಟಂಗಿ ಒಂದು ಹಾಲ್ಬಾಡಿ ಸ್ವಾಮಿಗಳ ಆಶ್ರಮ ಇತ್ತು. ಅಲ್ಲೊಂದು 150 ಆಕಳಿದ್ದು. ಒಬ್ಬನೇ ಅಟ್ಟು 30 ವರ್ಷದಿಂದ ದುಡಿತಿದ್ದ. ಪಾಪ ಅವನು ವಯಸ್ಸಾಗೈತಿ, ಏನು ಆಗುದಿಲ್ಲ ಅಂದ್ರೆ 150 ಆಕಳು ಒಂದೇ ದಿವಸ ಹೊಡ್ಕೊಂಡು ಬಂದು ನಮ್ಗೆ ಗೋಚರಬೇಕು. ನಾವೇನು ಅವು ಆಕಳ ಕೊಂಡಿಲ್ಲ. ಇವತ್ತು ಅಂತ ಆಕಳುಗಳೇ ದಿವಸ ಒಂದ ಇದಿರ್ತದ, ದಿವಸ ಗಿನ್ ಇರ್ತದೆ ನಮ್ಮ ಗೋಶಾಲದಾಗ. ಸುಮಾರು 250-300 ಲೀಟರ್ ದಿನ ಹಾಲು ಕೊಡ್ತದ. ಎಲ್ಲಾನು ನಾವು ತುಪ್ಪ ಮಾಡ್ತೀವಿ. ಮಜ್ಜಿಗೆ ಏನದ ರೈತರು ಬಂದು ತಮ್ಮ ಇದು ತಯಾರು ಮಾಡಕ್ಕೆ ಹೋಯ್ತು. ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ಮಜ್ಜಿಗೆ 100-200 ಲೀಟರ್ ಮಜ್ಜಿಗೆ ನಮ್ಮ ಸಾಲಿ ಕಳಿಸ್ತೀವಿ ಹುಡುಗರಿಗೆ. ಈ ಗೋನಂದ ಜಲಕ್ಕೆ ಒಯ್ದು ಉಳ್ಕಿದ್ ಯಾಕೆ ಉಳಿತದ ಸಿಂಟೆಕ್ಸ್ ಟ್ಯಾಂಕ್ನಾಗ ತುಂಬಿಟ್ಟಿರ್ತೀವಿ. ಯಾಕೆ ಹುಳಿ ಆಗ್ತದ ಚಲೋ, ಅದು ಒಯ್ದು ಗೋನಂದ ಜಲ ಹಾಕ್ತೀವಿ. ಈ ರೀತಿ ಒಂದು ಆಕಳ ಅದು ನಿಮ್ಗೆ ಏನೂ ವಜ್ಜೆ ಮಾಡೋದಿಲ್ಲ. ತಾನೇನು ಇರುವಂತ ದಿವಸನಾಗ ಕಡೆಗೆ ಹೆಂಡಿ ಗೋಮೂತ್ರ ಕೊಟ್ಟನೇ ಸಾಕು, ಅದ್ರದ್ದು ಅದೇ ಮೇವಿನ ವ್ಯವಸ್ಥೆ ಮಾಡಿಕೊಟ್ಟು. ಅದಕ್ಕೆ ರೈತರು ಎಷ್ಟೇ ಕಷ್ಟ ಬರಲಿ, ನೀವು ಟ್ರ್ಯಾಕ್ಟರ್ ಇಡ್ರಿ ಏನೇ ಇಡ್ರಿ, ಒಂದು ಆಕಳ ಇದೆ ನಿಮ್ಮ ಮನ್ಯಾಗ ಒಂದು ಕಟ್ಟುವಂಥದ್ದು ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ರೈತ ಜನ ಉಳಿಲಕ್ಕೆ ಸಾಧ್ಯ ಇಲ್ಲ. ಟ್ರ್ಯಾಕ್ಟರ್ನಿಂದ ಬರೀ ಹೊಗೆ ಬರ್ತದ, ಈ ಹೊಗಿನೂ ಬರೋದಿಲ್ಲ. ಅವೆಲ್ಲ ಎಲೆಕ್ಟ್ರಿಕ್ ಬಂದಾವ, ಹೊಗಿನೂ ಬರೋದಿಲ್ಲ ಅಂತ ಟ್ರ್ಯಾಕ್ಟರ್ ಬಂದಾವ. ಆದ್ರೆ ಆಕಳ ಒಂದು ಆಕಳ 2 ಆಕಳ ಸಾಕುವಂಥದ್ದು ನಾವು ಕಲಿಯಬೇಕು. ಗೋ ಸಂಪತ್ತು ಉಳಿಬೇಕು. ಈ ಆಕಳಿಗೆ ಅಷ್ಟೇ ವಿಶೇಷತೆ ಐತಿ. ಉಳ್ಕಿದ ಎಮ್ಮೆ ಜರ್ಸಿ ಆಕಳ ಅಂತ ಅದು ಆಕಳನೇ ಅಲ್ಲ. ಅದಕ್ಕೆ ಬಾಲ್ ಇಲ್ಲಾರ್ದು, ಕೋಡ್ ಇಲ್ಲಾರ್ದು, ಕಂಬ್ ಇಲ್ಲಾರ್ದು, ಏನು ಇಣಿ ಇಲ್ಲಾರ್ದು, ಅದು ನಮ್ಮ ದೇಶದ ಆಕಳನೂ ಅಲ್ಲ. ಅದು ಏನೋ ಹೇಳ್ತಾರೆ ಹಂದಿ ಇದ್ರದಿಂದ ತಯಾರು ಮಾಡಿದಂಥ ಒಂದು ಜಾನುವಾರು. ಅದು ಹಾಲು ಕೊಡ್ತದ. ಕ್ಯಾನ್ಸರ್ ಹೆಚ್ಚಾಗೈತಿ. ಯಾಕಪ್ಪ ಅಂದ್ರೆ ಎಲ್ಲರ ಮನೆಯಾಗ ಜರ್ಸಿ ಆಕಳು ಹಾಲನ್ನೇ ಕುಡ್ಲಾಕತ್ತೀವಿ. ಕ್ಯಾನ್ಸರ್ ನೋಡ್ರಿ, ಒಬ್ಬೊಬ್ಬರು ನಾನು ಕೇಳ್ತೀನಿ, ಮನೆದಿಂದೆ ನೀರಿನ ಬಾಟ್ಲಿ ರೊಟ್ಟಿ ಗುತ್ತಿ ಒಯ್ದಾರ ಕ್ಯಾನ್ಸರ್ ಬರ್ತದೆ. ದಿನ ಪಾನ್ ಪರಾಕ ಗುಟ್ಕಾಗ್ತೀವಿ ನಾವು. ಮಗ ನಾವು ನಮ್ಮ ಮುಂದೆ ನಾವು 50 ವರ್ಷ ನಿಂತು ನಾವು ಇನ್ನೊಂದು ಜೀವ ಅಂತದ. ಇವು ನಾವು ಮನ್ಯಾಗಿನ ನೀರ ಗುಟ್ಟಿ ಹೋಗ್ತಿ ಅಲ್ರಿ ಕ್ಯಾನ್ಸರ್ ಆಗೈತಿ. ನಮ್ಮ ಅಂದ್ರ ಆಹಾರದಲ್ಲಿ ನಾವೇನು ವಿಷ ತಗೊಳಕತ್ತೀವಿ, ದ್ರಾಕ್ಷಿ ಹೊಡೆದಿತ್ತು, ಔಷಧ ಎಷ್ಟು ಬಳಕೆ ಮಾಡಕತ್ತಿಲ್ಲ, ಗಿಡಗಳೊಳಗೂ ತಾಕತ್ತಿಲ್ಲ. ಈಗ ಸಾವಯವ ಗೊಬ್ಬರ ನಾವು 1100 ರೂಪಾಯಿ ಕ್ವಿಂಟಲ್ ಮಾರ್ಲಕತ್ತೀವಿ. ಪ್ಯೂರ್ ನಮ್ಮ ಸಾವಯವ ಗೋನಂದದ ಮಾರ್ಲಕತ್ತೀವಿ. ತುಪ್ಪ ಮಾಡಿ ನೋಡ್ರಿ, ಬೆಲ್ಲದ ಒಂದು ಸಣ್ಣ ಇದು ಹಾಕಿ ನೀವೆಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಇಷ್ಟು ನಮ್ಮ ನರೇಂದ್ರ ಮೋದಿ ಅವರು ಯುಟಿ ಯೋಜನೆ ನಮಗೆ ಗೊತ್ತಿಲ್ಲ. ಮೊನ್ನೆ ನಾವು ಒಂದು ಗಾಣ ಮಾಡಿದ್ವಿ ನಮ್ಮ ಸಂಸದದಿಂದ. 30 ಲಕ್ಷ 15 ಲಕ್ಷ ರೂಪಾಯಿ ಡೈರೆಕ್ಟ್ ಆನ್ಲೈನ್ದಾಗ ಸಬ್ಸಿಡಿ. ಯಾವ ಆಫೀಸರ್ ಬಳಿ ಹೋಗೋದಿಲ್ಲ, ಯಾರಿಗೂ ರೊಕ್ಕ ಕೊಡೋದಿಲ್ಲ, ಸರ್ ಅನ್ನೋದಿಲ್ಲ. 30 ಲಕ್ಷ ರೂಪಾಯಿದ್ದು 15 ಲಕ್ಷ ರೂಪಾಯಿ ನಮ್ಮ ಕೆನರಾ ಬ್ಯಾಂಕಿಗೆ ಬಂದು ಜಮಾ ಆಯ್ತು. ಹಿಂಗೆ ಎಂದೂ ಆಗಿದ್ದಿಲ್ಲ ಈ ದೇಶದಲ್ಲಿ. ನಾವು ಈಗ ಗಾಣ ಹಾಕಿ ಬೆಲ್ಲದ್ದು ಸಾದಾ ಬೆಲ್ಲನೇ ನಾವು 80 ರೂಪಾಯಿ ಮಾಡ್ಲಾಕತ್ತೀವಿ. ಈ ಮಸಾಲೆ ಬೆಲ್ಲ ತಯಾರು ಮಾಡಾಕತ್ತೀವಿ.
ಹಸಿ ಹಾಲು ಹಾಕ್ತೀವಿ, ಅದರ ತುಪ್ಪ ಹಾಕ್ತೀವಿ. ಆಕಳದೆ ನಮ್ಮಲ್ಲಿದ್ದ ತುಪ್ಪ ಅಲ್ಲ, ಏಲಕ್ಕಿ ಹಾಕಿ 150 ರೂಪಾಯಿ 1 ಕಿಲೋ ಬೆಲ್ಲ ಮಾಡಬೇಕು. ಮಸಾಲ ಬೆಲ್ಲ 80 ರೂಪಾಯಿ. ಏನೂ ಹಾಕೋದಿಲ್ಲ ಅದ್ರೊಳಗೆ. ಗಂಡಿ ಇದು ಹಾಕ್ತೀವಿ, ಸುಣ್ಣ ಹಾಕ್ತೀವಿ, ಪ್ಯೂರ್ ಸಾವಯವ ಬೆಲ್ಲ ಬೆಳೆಯಕತ್ತೀವಿ. ಇದರಿಂದ ರೈತರು ಇನ್ನು ಹೊಳ್ಳಿ ನಾವು ಅಲ್ಲಿಗೆ ಬರ್ಬೇಕಾಗೈತಿ, ಎಣ್ಣೆ ಗಾಣಕ್ಕೆ ಬರ್ಬೇಕಾಗೈತಿ. ಎತ್ತುಗಳಿಂದ ತಗೊಂತ ಎಣ್ಣೆನೆ ತಿಂದ್ರೆ ಇನ್ನು ಮುಂದೆ ಜೀವ ಉಳಿತದ ಅನ್ನೋ ಪರಿಸ್ಥಿತಿ ಹೋದ್ ನೋಡಿ. ಎಣ್ಣೆ, ಗಾಣದ ಎಣ್ಣೆ, ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ ಎಲ್ಲ ಈಗ ನಾವು ಅದನ್ನ ಗಾಣ ಹಾಕ್ಲಾಕತ್ತೀವಿ. ಯಾಕಂದ್ರೆ 150 ಊರದವ್ರು ನಮ್ಮಲ್ಲಿ ಅವಕ್ಕೆ ಡ್ಯೂಟಿ ಹಚ್ಬೇಕಲ್ಲ, ಬರೀ ತಿಂದು ಹೊಡ್ಯಾಕತ್ತಾವ. ಅವಕ್ಕೆಲ್ಲ ಸುಮ್ಮನೆ 2 ತಾಸು ಹಿಂಗೆ ಗರ 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 ತಿರುಗಿ ಈ ಕೋಲ್ಡ್ ಪ್ರೆಷರ್ ಏನೋ ಬಂದೈತಲ್ಲ ಕಟ್ಟಿಗೆದೊಳಗಿಂದ ಎಣ್ಣೆ ಚಲೋ ಆಗ್ತದೆ. ಹಿಂದಕ್ಕೆ ನಾವೆಲ್ಲ ಹಳೆ ನೋಡ್ರಿಲ್ಲ, ನಾವೆಲ್ಲ ನಮ್ಮ ಬೆಳೆದಂತ ಕುಸಿಬಿ ಶೇಂಗಾ ಒಯ್ದು ಅಲ್ಲಿರುವಂತ ಗಣಿಗಳ ಇವ್ರದ್ರಾಗ ಕೊಟ್ಟು ಎಣ್ಣೆ ಮಾಡ್ಕೊಂಡು ಅದೇ ಹಿಂಡಿ ಮಾಡ್ಕೊಂಡು ಬಂದು ಇತ್ತೆಲ್ಲ ಜೀವನ. ಈಗ ಮತ್ತೆ ಬೆಳೆ ಬರ್ಲಾಕತ್ತದ ದೇಶ. ಅಂದ್ರ ಇದು ರೈತರು ನೀವು ಎಲ್ಲಾ ರೀತಿಯಿಂದ ಸಾವಯವ ಇವತ್ತು ಎಲ್ಲರಿಗೂ ಜನಜಾಗೃತಿ ಆಗೈತಿ. ಜನ ಇವತ್ತು ನೀವು ಹಂಗ ರೈತರು ಸಹ ಸಾವಯವ ಕಡೆ ಬರ್ಬೇಕಾದ್ರೆ ಗೋ ಸಂಪತ್ತು ಉಳಿವು ಸಾವಯವ ಇವತ್ತು ಗೋಮೂತ್ರ ಇವೆಲ್ಲ ಸಿಕ್ತೈತಂದ್ರೆ ಇವತ್ತು ನೋಡಿ ನಮ್ಮಲ್ಲಿ ಹೋರಿಗಳು ಅದಾವ. ನಾವು ರೈತರಿಗೆ ಪುಕ್ಕಟ್ ಕೊಡ್ಲಾಕತ್ತೀವಿ. ಒಂದೇ ಕಂಡೀಷನ್, ಅದು ನಿಮ್ಮ ಕಡೆ ದುಡ್ಸುಗ ಮುಗಿದ ಮ್ಯಾಗ ವಯಸ್ಸಾಯ್ತಂದ್ರೆ ನಮ್ಗೆ ಗೋಶಾಲೆಗೆ ಹೊಳತಂತ ಏನು ರೊಕ್ಕ ಕೊಡಬೇಡ್ರಿ. ಅದು ಉಪಕಾರ ಏನಪ್ಪಾ ಅಂದ್ರೆ ಕಟಗರಿ ಮನೆ ಕೊಡಬೇಡ್ರಪ್ಪ, ನಾವು ಕೊಟ್ಟ ಹೋರಿ ವಯಸ್ಸಾದ್ಮೇಲೆ ನಮ್ಮ ಗೋಶಾಲೆಗೆ ತಂದ್ಬಿಟ್ರೆ ಅದಕ್ಕೆ ಸಾಕ್ತೀವಿ. ಗೊಡ್ಡ ಆಕಳ ತಗೋತೀವಿ ನಾವು ರೈತರದು. ಅವ್ರ ಬಳಿ 4-5 ವರ್ಷಗಟ್ಲೆ ಕಟ್ಟಿಲ್ಲ ಅಂದ್ರೆ ಅಂತವ್ರು ತಗೊಂಡು ಅವು ಕಟ್ಟದ ಮೇಲೆ ಮತ್ತೆ ರೈತರಿಗೆ ಹೊಳೆ ಕೊಡ್ಲಾಕತ್ತೀವಿ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ರೈತರು ನಿಮ್ಮಲ್ಲಿ ಗೊಡ್ಡ ಬಿದ್ದಿದ್ದ ತಿಳ್ಕೊರ ಹಾಕ ನಮ್ಮಲ್ಲಿ ತಂದು ಬಿಟ್ಬಿಡು. ವಯಸ್ಸಾಗಿದ್ದು ಯಾತೈತಿ ನಮ್ಮಲ್ಲಿ ತಂದ್ಬಿಡು. ನಮ್ಮಲ್ಲಿ 80 ಎಕರೆ ನಾವು ಮೇವು ಮಾಡಿ ನೀವು ಈ ಕಡೆ ಕಗೋರ್ಕ್ ಹೋಗಾಗ ನೋಡ್ರಿ ನೀವು. ಇದನ್ನೆಲ್ಲ ಯಾಕೆ ನಿಮಗೆ ಇದನ್ನ ಯಾಕೆ ಕಲ್ಪನೆ ಕೊಡ್ಲಾಕತ್ತೀನಿ ಅಂದ್ರೆ ನಾವು ಗೋ ಸಂಪತ್ತು ಉಳಿಬೇಕು. 1200 ಆಕಳ ಆಗ್ಯಾವ 7-8 ವರ್ಷನಾಗ ಅಂದ್ರೆ ದಿನ ಒಂದು ಆಕಳ ಇದಿರ್ತದೆ. ಪಾಪ ಎಲ್ಲ ಕಟಗರಿ ಮನೆ ಹೂವು ಆಕಳೆ. ಮೊನ್ನೆ ಒಂದು ಆಕಳ ಇದ್ದಿತ್ತು, ಅದ್ರ ಮುಂದೆ ಹೋಗಿ ನಿಂತಿದ್ದೆ ನಾವು. ಅದ ನನ್ನೇ ನೋಡ್ಲಾಕತ್ತಿತ್ತು. ನಾನು ಕಲ್ಪನಾ ಮಾಡ್ಕೊಂಡೆ, ಏನಪ್ಪ ನೀ ನನಗೆ ತಂದು ಕಟ್ಟಿದ್ದಕ್ಕೆ ನಾವು ಉಳಿದೆ ನನ್ನ ಕರ ಹಾಕಿ ನೋಡ್ಲತ್ತನ ಅಂತ ಒಂದು ಕೃತಜ್ಞತಾ ಭಾವನೆ ಆಕಳದಲ್ಲಿ ನನ್ನ ಮನಸ್ಸಿಗೆ ಹತ್ತಿತ್ತು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ರೈತರಿನ ಮ್ಯಾಗ ದಯವಿಟ್ಟು ಆಕಳಗಳನ್ನ ಕಟಗರಿ ಕೊಡಬೇಡ್ರಿ. ನೀವು ಅದನ್ನ ಮುಚ್ಚಲಕ್ಕೂ ಹೋಗ. ನಿಮ್ಗೆ ಆಗ್ಲಿಕ್ಕಂತ ನಮ್ಮ ಗಾಡಿ ಬರ್ತೈತೆ, ನಾವು ಬಂದು ಹೋಗ್ತೀವಿ ಜಿಲ್ಲಾದಂದು. ನಾವು ಗೋನಂದ ಜಲ ತಯಾರು ಮಾಡ್ತೀವಿ, ನಿಮಗೂ ಒಂದು ಯೋಗ್ಯ ಬೆಲೆ ಕೊಡ್ತೀವಿ. ಅದಕ್ಕೆ ಗೋ ಸಂಪತ್ತು ಕೃಷಿ ಉತ್ಪನ್ನ ಮಾರ್ಕೆಟ್ ಇರ್ತಾರೆ. ಅವ್ರು ಏನು ಮಾಡೋದು ಪಾಪ, ಅವರು ಇಷ್ಟೆಲ್ಲ ನೋಡ್ರಿ 80 ಎಕರೆ ಸುಮಾರು 3 ಎಕರೆ ಐತಿ ಜಮೀನು. ಅಷ್ಟು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಮುಂದಿನ ದಿವಸಗಳೊಳಗೆ ಹೋರಾಟ ಮಾಡ್ತೀನಿ. ಏನು ನಮ್ಮ ರೈತರು ಏನು ಹೇಳ್ಯಾರಲ್ಲ, ನಾಳೆ ಮತ್ತೇನೋ ಅಧಿವೇಶನ ಕರೆದಾರ. ಎದಕ್ಕೆ ಕರೀತಾರಪ್ಪ ಅಂದ್ರೆ ನಮ್ಮವರು ಜೀರಾಮು ಗ್ರಾಮೀಣ ಜೀರಾಮ್ಜಿ ಇಟ್ಟಿದ್ದಕ್ಕ ಜೋಳದ ಸಲುವಾಗಿ ಯಾವ್ಯಾವ ಅಧಿವೇಶನ ಕರೆದ್ರಿ. ಕೃಷ್ಣಾ ನದಿಗೆ ನೀರಾವರಿ ಆಗ್ಬೇಕ ತೊಂದರೆ ಅಧಿವೇಶನ ಕರೆದ್ರಲ್ಲ. ಜೀರಾಮ್ಜಿ ಇಟ್ಟಿದ್ದಕ್ಕೆ ಜಗಳ ಇದೆ. ಗಾಂಧಿನೂ ರಾಮನೇ ಎತ್ತಿದ್ದ, ನಾವು ರಾಮೇ ಎತ್ತಿದ್ವಿ. ರಾಮನ ಬಿಟ್ಟು ಭಾರತ ಐತನ್ರಿ. ಜೀರಾಮ್ಜಿ ಅಂದ್ರೆ ಏನು ತಪ್ಪನೆ. ಗಾಂಧಿ ಸತ್ತಾಗ ಕಡೆಗೆ ಹೇಳಿದ್ದೇನ್ರಿ, ಹೇ ರಾಮ್. ಇದ್ರ ಸಲುವಾಗಿ ಒಂದು ವಾರ ನೋಡ್ರಿ ನಮ್ಮ MLA ಕೆಲಸ ಮತ್ತದಕ್ಕೊಂದು ಎಟ್ಟು ಕೊಟ್ಟು ಒಂದು MLA